ಒಳ್ಳೆಯವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಿರೀಕ್ಷೆ ಇಲ್ಲದೆ ಸೋತೋಗ್ತವೆ. ದೇವರನ್ನು ಮೆಚ್ಚಿಸುವ ನಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಪುನಃ ಪುನಃ ನಾವು ಸೋತವರಾಗಿದ್ದೇವೆ. ನಮ್ಮ ಜೀವಿತವನ್ನು ನಾವು ನೋಡುವುದಾದರೆ ಎಷ್ಟು ಸಾಧ್ಯವೋ ಅಷ್ಟು ದೇವರೊಟ್ಟಿಗೆ ನಾವು ನಡೆಯುವಂಥ ಸಂದರ್ಭದಲ್ಲೂ ಸಹ ಅನೇಕ ಸಂದರ್ಭಗಳಲ್ಲಿ ನಾವು ಸೋಲ್ತೇವೆ. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ದೇವರು ತನ್ನ ಮಕ್ಕಳ ಸೋಲಿನ ಮುಖಾಂತರವು ತನ್ನ ಮಹಿಮೆಯುಳ್ಳ ಉದ್ದೇಶವನ್ನು ನೆರವೇರಿಸ್ತಾನೆ ಅನ್ನೋದನ್ನು ನಾವು ನಂಬಬೇಕು. ಅದು ನಿಮಗೆ ಅತಿಶಯವಾಗಿ ಕಾಣಬಹುದು, ಆದರೆ ಅದು ಸತ್ಯ. ನೀವು ಗತಕಾಲದಲ್ಲಿ ಎಂಥ ಮಹಾ ದೊಡ್ಡ ತಪ್ಪನ್ನು ಮಾಡಿದರೂ ಇಂದು ನೀವು ಹೊಸ ಪ್ರಾರಂಭವನ್ನು ಮಾಡೋದಕ್ಕೆ ಸಾಧ್ಯ. ನೀವು ಸಾವಿರ ಬಾರಿ ಸೋತಿದ್ದರೂ ನೀವು ಆ ಸೋತ ನಂತರ ಅದನ್ನು ಮತ್ತೆ ಕಟ್ಟುವುದಕ್ಕೆ ಬಿಟ್ಟು ಬಿಡ್ತೇವೆ. ದೇವರು ತನ್ನ ಪರಿಪೂರ್ಣ ಯೋಜನೆಯನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ ಅನ್ನುವಂಥದ್ದನ್ನು ನೀವು ಮರೆತಿದ್ದೀರಿ. ಆದರೆ ದೇವರು ತನ್ನ ಮಕ್ಕಳಿಗಾಗಿ ಅದ್ಭುತಗಳನ್ನು ಮಾಡದೆ ಇರುವುದಕ್ಕೆ ಕಾರಣ ಅವರು ಗತಕಾಲದಲ್ಲಿ ಸೋತದ್ದರಿಂದಲ್ಲ, ಆದರೆ ಅವರು ಈಗ ಆತನ ಮೇಲೆ ಭರವಸೆ ಇಡದೆ ಇರುವುದಕ್ಕಾಗಿ ಎಂಬುದನ್ನು ನೀವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ನೀವು ನಿಮ್ಮ ಜೀವಿತದ ಅಂತ್ಯಕ್ಕೆ ಬಂದು ಬದುಕು ಸಾಕಾಗಿದೆ, ಈ ಬದುಕು ಇಷ್ಟೇನೇನೋ ಎಂದು ನೆನೆಸಿಬಿಡ್ತೇವೆ. ಆದರೆ ಈ ಬದುಕು ನಿರಂತರವಾದದ್ದು, ಈ ಬದುಕು ನಿತ್ಯ ನೂತನವಾದಂಥದ್ದು, ಈ ಬದುಕು ಸದಾಕಾಲ ನಮ್ಮನ್ನು ನಡೆಸುವಂಥದ್ದು ಅನ್ನುವುದನ್ನು ನಾವು ನೆನೆಸಬೇಕಾಗ್ತದೆ. ಯಾಕಂದರೆ ದೇವರು ನಿರೀಕ್ಷೆ ಇಲ್ಲದ ಕಡೆ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಿರೀಕ್ಷೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಭಾಳ ಪ್ರಮುಖವಾದಂಥ ಕೆಲಸವನ್ನು ಮಾಡ್ತದೆ. ಆದಿಕಾಂಡ 28:11 ನೀವು ನೋಡುವುದಾದರೆ, ಅವನು ಒಂದು ಸ್ಥಳಕ್ಕೆ ಸೇರಿದಾಗ ಸೂರ್ಯಾಸ್ತಮಾನವಾದದ್ದರಿಂದ ಅಲ್ಲಿ ಇಳುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದನ್ನು ತೆಗೆದುಕೊಂಡು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಬೆಥೇಲಿನಲ್ಲಿ ಸೂರ್ಯಾಸ್ತಮಾನವಾಯಿತು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಭೌಗೋಳಿಕ ಸಂಗತಿಯಾದರೂ ಯಾಕೋಬನ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಇಲ್ಲಿ ಸೂಚಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಮುರಿಯಲ್ಪಟ್ಟಂಥ ಮನುಷ್ಯನ 2 ಮುಖ್ಯ ಗುಣಗಳೇನಪ್ಪ ಅಂತಂದರೆ, ಒಂದು ವಿಶ್ವಾಸಿ ಅಥವಾ ಅವಿಶ್ವಾಸಿ. ಯಾರನ್ನೂ ಅವನು ಕೀಳಾಗಿ ನೋಡೋದಿಲ್ಲ. ಎರಡನೇದು, ಅವನು ತನ್ನ ಸೇವೆಯಲ್ಲಿ ಅಥವಾ ಆತ್ಮಿಕವಾದಂಥ ಒಂದು ಬೆಳವಣಿಗೆಯಲ್ಲಿ ಹೆಮ್ಮೆ ಪಡುವುದಿಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಿಯರೇ, ದೇವ ಮನುಷ್ಯನು ಮುರಿದಿದ್ದಕ್ಕೆ ಯಾಕೋಬನು ಒಂದು ದೊಡ್ಡ ಒಳ್ಳೆ ಉದಾಹರಣೆ. ದೇವರು ಅವನನ್ನು 2 ಬಾರಿ ಸಂಧಿಸ್ತಾನೆ. ಯಾಕೋಬನನ್ನು ದೇವರು 2 ಬಾರಿ ಸಂಧಿಸ್ತಾರೆ. ಯಾಕಂದರೆ ಅವನು ಮುರಿಯಲ್ಪಟ್ಟವನು. ಅವನನ್ನು ಉನ್ನತಕ್ಕೆ ನಡೆಸುವುದಕ್ಕಾಗಿ ಅವನನ್ನು ಸಂಧಿಸುವಂಥವರಾಗಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ದೇವರೇ, ಯಾರ್ಯಾರು ಸೋಲುಗಳಲ್ಲಿ ಸೋತು ಹೋಗಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಯೇಸು ಕ್ರಿಸ್ತನ ರಕ್ತದಿಂದ ಸ್ವಾಮಿ, ಎಲ್ಲಿ ಸೋಲಾಗಿದೆಯೋ, ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ಜಯ ಬರಲಿ, ಎಲ್ಲಿ ಅವಮಾನ ಆಗಿದೆಯೋ ಅಲ್ಲಿ ಸನ್ಮಾನ ಬರಲಿ.
ಎಲ್ಲಿ ಸೋಲಾಗಿದೆಯೋ ಅಲ್ಲಿ ಯೇಸುವಿನ ನಾಮದಲ್ಲಿ ಜಯ ಬರಲಿ ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸಪ್ಪ, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೆ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ.